ಹಲೋ ಹಾಯ್ ಗಾಯ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಇವತ್ತು ಹೋಗ್ತಾ ಇರೋದು ಅಂದರೆ ಕೊಯಂಬತ್ತೂರಲ್ಲಿನೇ ತುಂಬ ಸ್ಪೆಷಲ್ ಆಗಿರೋ ದೇವಸ್ಥಾನ ಮರುದುಮಲೈ ಮುರುಘರ ದೇವಸ್ಥಾನ. ಸೊ ನಮ್ಮ ಮನೆಗೂ ಮತ್ತು ದೇವಸ್ಥಾನಗೂ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದಕ್ಕೆ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೋಗೋ ದಾರಿಯಲ್ಲಿ ಇಲ್ಲ ಯಾವ ಥರ ನೇಚರ್ ಇದೆ, ಬಟ್ ಬೆಟ್ಟ ತುಂಬಾ ಇದೆ ಇಲ್ಲಿ. ಸೊ ನಾವು ಫುಲ್ಲು ಬೆಟ್ಟದ ಸೈಡಿನೇ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ನಾವು ಯಾವ ಥರ ಹೋಗ್ತಾ ಇದ್ದೀವಿ ಅಂತ. ಬಟ್ ಹೋಗೋ ದಾರಿಯಲ್ಲಿ ತುಂಬಾ ಚೆನ್ನಾಗಿದೆ. ಸೊ ವಿಲೇಜ್ ಬರುತ್ತೆ ನಾವು ಹೋಗೋ ದಾರಿಯಲ್ಲಿ ಬಂದ್ಬಿಟ್ಟು. ನಾನು ಕೊಯಂಬತ್ತೂರು ಬಂದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ. ಬಟ್ ಇಲ್ಲಿ ಬಂದಮೇಲೆ ನಾವು ಹೋಗಬೇಕಾಗಿರೋದು ಬಸ್ನಲ್ಲೇ ಆಗುತ್ತೆ. 2 ಚಾಯ್ಸ್ ಇರುತ್ತೆ ಇಲ್ಲಿ ಹೋಗೋಕ್ಕೆ. ಒಂದು ಬಂದ್ಬಿಟ್ಟು ಸ್ಟೆಪ್ಸ್ ಹತ್ಕೊಂಡು ಮೆಟ್ಲು ಹತ್ಕೊಂಡು ಹೋಗೋ ಚಾಯ್ಸ್ ಇದೆ, ಮತ್ತು ಇನ್ನೊಂದು ಬಂದ್ಬಿಟ್ಟು ಬಸ್ಸಲ್ಲಿ ಹೋಗೋದು. ಸೊ ನಾವು ಬಸ್ನೇ ಚೂಸ್ ಮಾಡಿದ್ವಿ, ಯಾಕಂತ ಮಗು ಇದೆ. ಸೊ ಟೈಮ್ಗೆ ಹೋಗ್ಬಿಟ್ಟು ಬರಬೇಕು ಅಂತ ನಾವು ಬಸ್ಸಲ್ಲಿ ಹೋದ್ವಿ. ಮೆಟ್ಲು ಹತ್ಕೊಂಡು ಹೋಗ್ಬೋದು, ಬಟ್ ಮೆಟ್ಲು ಆಲ್ಮೋಸ್ಟು 600 ಮೆಟ್ಲಿದೆ ಅಂತ ಹೇಳ್ತಾರೆ ಹತ್ತೋಕ್ಕೆ. ಸೊ ಬೇಡ್ಕೊಂಡಿರೋರು ಮೆಟ್ಲು ಹತ್ಕೊಂಡು ಹೋಗಿ ದರ್ಶನ ಮಾಡ್ತಾರೆ, ದೇವ್ರ ದರ್ಶನ. ನಾವು ಏನೂ ಬೇಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ಬರೋದ್ರಿಂದ ಸೊ ಬಸ್ಸಲ್ಲಿನೇ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಯಾವ ಥರ ಎಲ್ಲ ಇದೆ ಬೆಟ್ಟ ಅಂತ. ಬಟ್ ನಾನು ನೋಡಿರೋವಾಗ ಫೀಲ್ ಆಗಿದ್ದು ಯಾವ ಥರ ಅಂದರೆ, ಚಾಮುಂಡೇಶ್ವರಿ ಬೆಟ್ಟ, ನಮ್ಮ ಕರ್ನಾಟಕದಲ್ಲಿ ಚಾಮುಂಡೇಶ್ವರ ಬೆಟ್ಟಗೆ ನಾನು 2 ಟೈಮ್ 3 ಟೈಮ್ ಹೋಗಿದ್ದೀನಿ. ಸೊ ಅಲ್ಲಿ ನೋಡಿದ್ದೀನಿ ಈ ಥರ ಒಂದು ವ್ಯೂ. ಸೊ ಅದೇ ಥರ ಅನಿಸ್ತು ನನಗೆ ನಮ್ಮ ಬೆಟ್ಟದ ಮೇಲೆ ಹೋಗುವಾಗ. ಸೊ ಫೈನಲಾಗಿ ನಾವು ಬೆಟ್ಟದ ಮೇಲೆ ಬಂದು ದೇವ್ರನ್ನ ನೋಡೋಕ್ಕೆ ರೆಡಿ ಆಗಿಬಿಟ್ವಿ. ಸೊ ಬರೋವಾಗ ಇಲ್ಲಿನೂ ಸ್ವಲ್ಪ ಮೆಟ್ಲಿದೆ. ಸೊ ಹಾಗೆ ಬಂದು ಮೆಟ್ಲ ಹತ್ರ ನಮಸ್ಕಾರ ಮಾಡಿಕೊಂಡು ಮೆಟ್ಲು ಹತ್ತೋಕ್ಕೆ ನಾವು ಸ್ಟಾರ್ಟ್ ಮಾಡಿಬಿಟ್ವಿ. ನನ್ನ ಮಗಳು ನಿದ್ದೆ ಮಾಡಿಬಿಟ್ಟಿದ್ಲು. ನನ್ನ ಮಗಳನ್ನ ನಮ್ಮ ಬ್ರದರ್ ಕೈಗೆ ಕಟ್ಬಿಟ್ಟು ನಾನು ಮೆಟ್ಲು ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೋಡೋವಾಗ ಸ್ವಲ್ಪ ಈಸಿಯಾಗಿಯೇ ಇತ್ತು ಮೆಟ್ಲು ಹತ್ಕೊಂಡು ಹೋಗೋಕ್ಕೆ. ಬಟ್ ಹತ್ತಿದ ಮೇಲೆ ಗೊತ್ತಾಯಿತು ಸ್ವಲ್ಪ ಕಷ್ಟನೇ ಅನಿಸುತ್ತೆ ಅಂತ. ಸೊ ಅವಾಗ ಅನಿಸ್ತು 600 ಮೆಟ್ಲು ಹೇಗೆ ಹತ್ಕೊಂಡು ಬರ್ತಾರೆ ಅಂತ. ಭಕ್ತಿ ಮುಂದೆ ಯಾವುದೂ ಇಂಪಾಸಿಬಲ್ ಆಗಲ್ಲ, ಎಲ್ಲ ಪಾಸಿಬಲ್ನೇ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಭಕ್ತಿ ಇದ್ದರೆ ದೇವ್ರ ಮೇಲೆ ಖಂಡಿತ ನಾವು ಎಷ್ಟು ಸ್ಟೆಪ್ಸ್ ಆದರೂ ಹತ್ತು ಬರ್ಬೋದು. ಸೊ ನೋಡ್ಬೋದು, ನನಗಂತೂ ಇಲ್ಲಿ ಬಂದ ಮೇಲೆ ಭಕ್ತಿ ಬಂತು. ನಾನು ಮೆಟ್ಲಿದ್ರೂ ಪರವಾಗಿಲ್ಲ, ಬಟ್ ಹತ್ಕೊಂಡು ಹೋಗಲೇಬೇಕು, ಎಷ್ಟು ಮೆಟ್ಲಾದರೂ ಪರವಾಗಿಲ್ಲ ಅಂತ ಹತ್ಕೊಂಡು ನಾವು ಹಾಗೆ ಮೇಲೆ ಬಂದಾಯಿತು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕ್ಯೂನೇ ಇರುತ್ತೆ. ಸೊ ನನ್ನ ಮಗಳು ನೋಡ್ಬೋದು, ನೀವು ನಿದ್ದೆ ಮಾಡ್ತಾ ಇದ್ದಾಳೆ, ನಮ್ಮ ಬ್ರದರ್ ಕೈಯಲ್ಲಿನೇ ಇದ್ದಾಳೆ ಅವಳು. ಸೊ ಫಸ್ಟು ನಾನು ನೋಡಿದ್ದು ಎಲ್ಲರೂ ದೀಪ ಅಂಟಿಸ್ಬಿಟ್ಟು ಪೂಜೆ, ಯಾಕಂದರೆ ಇವತ್ತು ಮಂಗಳವಾರ. ಸೊ ಮಂಗಳವಾರ ಮುರುಘರಿಗೆ ತುಂಬ ಸ್ಪೆಷಲ್ ಆದ ದಿನ. ಸೊ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಮುಂದೆ ಹೋಗಿ ಫಸ್ಟು ನಾವು ಮುರುಘನ ದರ್ಶನ ಮಾಡಿಕೊಂಡು ವಿಭೂತಿ ತಗೊಂಡು ಹಣ್ಣಲ್ಲಿ ಇಟ್ಕೊಂಡು ಬರೋವಾಗ ಮತ್ತು ಮೇಯ್ನ್ ದೇವಸ್ಥಾನಕ್ಕೆ ಹೋಗೋವಾಗ ಕ್ಯೂ ಇತ್ತು ಮತ್ತು ಅಲ್ಲಿ. ಸೊ ಪಕ್ಕದಲ್ಲಿ ದೇವರು ಮರದ ಕೆಳಗಡೆ ಇದ್ದರು. ಸೊ ಗಣೇಶ ಮುರುಘರು ಇಬ್ಬರು ಇದ್ದರು. ಸೊ ಅಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಗಣಪತಿಗೆ 4-5 ಗಣಪತಿನ ಇಟ್ಟಿದ್ದಾರೆ ಮರದ ಕೆಳಗಡೆ. ಸೊ ಬಂದು ಪೂಜೆ ಮಾಡಿಕೊಂಡು ಅಲ್ಲಿ ವಿಭೂತಿ ತಗೊಂಡು ಮತ್ತು ಒಂದು ಆಲ್ದ ಮರನ ಒಂದು ಸುತ್ತ ಹಾಕ್ಕೊಂಡು ಕ್ಯೂಗೆ ಬಂದುಬಿಟ್ವಿ ನಾವು. ಸೊ ನಾವು ಫ್ರೀ ಟಿಕೆಟಲ್ಲಿ ಹೋಗಿಲ್ಲ, ನಾವು ಸ್ಪೆಷಲ್ ಟಿಕೆಟಲ್ಲಿನೇ ಹೋದ್ವಿ. ಟಿಕೆಟ್ ಇಸ್ಕೊಂಡು ಒಳಗಡೆ ಹೋಗಬೇಕಾಗುತ್ತೆ, ಯಾಕಂತ ನನ್ನ ಮಗಳು ನಿದ್ದೆ ಮಾಡಿದ್ಲು. ಸೊ ಟೈಮ್ ಆಗುತ್ತೆ ಫ್ರೀ ಟಿಕೆಟಲ್ಲಿ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಟಿಕೆಟ್ ಇಸ್ಕೊಂಡು ಕ್ಯೂವಲ್ಲಿ ಹೋದ್ವಿ. ಸೊ ಹಾಗೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ದೇವಸ್ಥಾನ ಇವಾಗ ಮತ್ತೆ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಯಾಕಂತ ಒಂದು ಟೂರಿಸ್ಟ್ ಪ್ಲೇಸ್ ಥರ ಇದೆ ದೇವಸ್ಥಾನ. ಸೊ ಅದರಿಂದ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಕ್ಯೂವಲ್ಲಿ ನಿಂತ್ಕೊಂಡು ನಾವು ಬಂದು ಟಿಕೆಟ್ ಇಸ್ಕೊಂಡು ದೇವಸ್ಥಾನ ಒಳಗಡೆ ಹೋಗಾಯಿತು. ಬಟ್ ಇಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಈವನ್ ಫೋಟೋ ತೆಗಿಯೋಕ್ಕೆ ಕೂಡ ಅಲೋ ಇಲ್ಲ. ಸೊ ನಾನು ತುಂಬಾ ಟ್ರೈ ಮಾಡಿದೆ ಫೋಟೋ ತೆಗಿಯೋಕ್ಕೆ, ಬಟ್ ಆಗಿಲ್ಲ. ಔಟ್ಸೈಡ್ ಬಂದು ಚಿಕ್ಕದಾಗಿ ಮುರುಘರಿದ್ರು, ಅಲ್ಲಿ ಪೂಜೆ ಮಾಡಿಕೊಂಡು ನವಗ್ರಹ ಹತ್ರ ಬಂದು ಪೂಜೆ ಮಾಡಿಕೊಂಡು ಫೈನಲಾಗಿ ದೇವಸ್ಥಾನ ನೋಡಿಬಿಟ್ಟು ಔಟ್ಸೈಡ್ ಬಂದುಬಿಟ್ಟು ಇವಾಗ ನೀವು ಇಲ್ಲಿ ನೋಡ್ಬೋದು ಸುತ್ತ ಬೆಟ್ಟ ಇದೆ. ಬೆಟ್ಟದ ಮಧ್ಯದಲ್ಲಿ ದೇವಸ್ಥಾನ ಇರೋದು ತುಂಬಾ ಚೆನ್ನಾಗಿರುತ್ತೆ. ಪಾರಿವಾಳಗಳು ಅಲ್ಲಿದೆ. ಬಟ್ ನನ್ನ ಮಗಳನ್ನ ಎದ್ದೇಳ್ಬಿಟ್ಲು, ಕೆಳಗಡೆ ಬಿಟ್ಟಿದ ತಕ್ಷಣ ಹೋಗ್ಬಿಟ್ಟು ಎಲ್ಲ ಪಾರಿವಾಳಗಳನ್ನು ಮೇಲೆ ಆರಿಸ್ಬಿಟ್ಲು. ಅವಳು ಹೊರ್ಟೋಗ್ಬಿಡ್ತು ಎಲ್ಲ ಪಾರಿವಾಳ. ಸರಿ ಸಾಕು ನೀನು ಆಡಿದ್ದು ಬಾ ಅಂತ ಅವಳನ್ನ ಕರ್ಕೊಂಡು ಬಂದೆ. ಯಾಕಂತ ಅಲ್ಲಿ ಪಾರಿವಾಳ ಎಲ್ಲ ಆರು ಹೋದ್ಮೇಲೆ ಅಲ್ಲಿರೋರೆಲ್ಲ ನನ್ನ ಮಗಳನ್ನ ನೋಡ್ತಾಯಿದ್ರು. ಸೊ ಅದಕ್ಕೆ ಕರ್ಕೊಂಡು ಬಂದುಬಿಟ್ಟೆ. ಆಮೇಲೆ ಬರ್ತಾ ಒಂದು ಅಂಗಡಿ ಇತ್ತು ಚಿಕ್ಕದಾಗಿ, ಅಲ್ಲಿ ಬಜ್ಜಿ ಇತ್ತು. ಇಲ್ಲಿ ಬಜ್ಜಿ ಬಂದ್ಬಿಟ್ಟು ಕೇರಳ ಬಜ್ಜಿ ಇದು. ಸೊ ತುಂಬ ಸ್ವೀಟ್ ಆಗಿರುತ್ತೆ, ಮೀನ್ಸ್ ಬಾಳೆಹಣ್ಣು ಬಜ್ಜಿ, ಅದು ಸ್ವೀಟ್ನಲ್ಲಿನೇ ಮಾಡ್ತಾರೆ. ಸೊ ಅವಳಿಗೆ ಈಸ್ಕೊಟ್ಬಿಟ್ಟು ಅಲ್ಲಿನೂ ಸ್ವಲ್ಪ ತಿದ್ವಿ. ಸೊ ನೋಡ್ಬೋದು ಮತ್ತೆ ನೀವು ಯಾವ ಥರ ಎಲ್ಲ ಒಂದು ಜಾಗದಲ್ಲಿ ಬೆಟ್ಟ ಇದೆ ಅಂತ. ಸೊ ದಯವಿಟ್ಟು ನೀವು
ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಾದರೂ ಕೊಯಂಬತ್ತೂರಿಗೆ ಬಂದರೆ ದಯವಿಟ್ಟು ಈ ದೇವಸ್ಥಾನನ ವಿಸಿಟ್ ಮಾಡಿ. ಕೊಯಂಬತ್ತೂರಿಂದ ಒಂದು 15 ಕಿಲೋಮೀಟರ್ ಔಟ್ಸೈಡ್ನೇ ದೇವಸ್ಥಾನ ಇದೆ. ಸೊ ದಯವಿಟ್ಟು ಬಂದು ವಿಸಿಟ್ ಮಾಡಿ. ನೇಮ್ ಬಂದ್ಬಿಟ್ಟು ಮರುದುಮಲೈ. ಸೊ ಪ್ರಸಾದನೂ ಕೊಟ್ಟರು, ಈಸ್ಕೊಂಡು ನಾವು ತಿಂದ್ಬಿಟ್ಟು ಮತ್ತೆ ಸಿಗೋಣ ದೇವರೇ, ಮತ್ತೆ ಕೊಯಂಬತ್ತೂರಿಗೆ ಬಂದರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದುಬಿಟ್ಟೆ. ಇಷ್ಟು ನನ್ನ ವಿಡಿಯೋ ಇವತ್ತು. ದಯವಿಟ್ಟು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.